ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ಮುಂದುವರೆದಿದೆ. ಇಸ್ರೇಲ್ನ ಪ್ರಮುಖ ಸ್ಥಳಗಳ ಮೇಲಿನ ಇರಾನ್ ದಾಳಿ ಮಾಡಿದೆ. ಬೆನ್ ಗುರಿಯಾನ್ ವಿಮಾನ ನಿಲ್ದಾಣವನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ. ಜೈವಿಕ ಸಂಶೋಧನಾ ಕೇಂದ್ರಗಳು, ಕಮಾಂಡರ್ ಸೆಂಟರ್ಗಳ ಮೇಲೂ ಕೂಡ ಇರಾನ್ ದಾಳಿಯನ್ನು ಮುಂದುವರೆಸಿದೆ. ಈ ದಾಳಿಯಲ್ಲಿ ಸಾವು ನೋವುಗಳು ಹೆಚ್ಚಾಗ್ತಾನೆ ಇದೆ. ಇರಾನ್ನ ಮಿಸೈಲ್ ದಾಳಿಗೆ ಇಸ್ರೇಲ್ನ 11 ಜನರು ಗಾಯಗೊಂಡಿದ್ದಾರೆ ಎನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ. ಬೆನ್ ಗುರಿಯಾನ್ ವಿಮಾನ ನಿಲ್ದಾಣವನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ. ಒಂದೊಂದು ದಿನವೂ ಕೂಡ ಒಂದೊಂದು ಕಡೆ ಅಟ್ಯಾಕ್ ಆಗುತ್ತೆ. ಬೆಳಗ್ಗೆ ಒಂದ್ ಕಡೆ ಅಟ್ಯಾಕ್ ಆದ್ರೆ ರಾತ್ರಿ ಇನ್ನೊಂದು ಕಡೆ ಅಟ್ಯಾಕ್ ಆಗಿರುತ್ತೆ. ಅದಕ್ಕೆ ಪ್ರತಿ ದಾಳಿ ಅಂತೇಳಿ, ಕೌಂಟರ್ ಅಟ್ಯಾಕ್ ಅಂತೇಳಿ ಇಸ್ರೇಲ್ ಕೂಡ ದಾಳಿಯನ್ನ ಮಾಡುತ್ತೆ. ಸದ್ಯ ಇರಾನ್ ಮಿಸೈಲ್ ದಾಳಿಗೆ ಈಗ ತತ್ತರಿಸಿ ಹೋಗಿದೆ ಇಸ್ರೇಲ್ನ ಪ್ರಮುಖ ಭಾಗಗಳಲ್ಲಿ, ಪ್ರಮುಖ ಪ್ರದೇಶಗಳಲ್ಲಿ ಯಾವ ರೀತಿಯಾಗಿ ಇರಾನ್ ದಾಳಿ ಮಾಡ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿರುವಂಥ ಜನವಸತಿ ಕಟ್ಟಡಗಳಿರ್ಬೋದು, ಅಥವಾ ದೊಡ್ಡ ಆಸ್ಪತ್ರೆ, ಅತಿ ದೊಡ್ಡ ಆಸ್ಪತ್ರೆ ಸೆರೋಕಾ ಇರ್ಬೋದು, ಅದೇ ರೀತಿ ವಿಮಾನ ನಿಲ್ದಾಣಗಳಿರ್ಬೋದು, ಮತ್ತು ಈ ಗೃಹ ಕಚೇರಿ ಕಟ್ಟಡ ಏನಿದೆ, ಗೃಹ ಸಚಿವಾಲಯ ಕಟ್ಟಡ, ಆ ಕಟ್ಟಡದ ಮೇಲೂ ಕೂಡ ದಾಳಿ ಮಾಡಿತ್ತು. ಪ್ರತಿನಿತ್ಯವೂ ಕೂಡ ಒಂದೊಂದು ಕಡೆ ಒಂದೊಂದು ರೀತಿ ದಾಳಿಗಳಾಗ್ತಾ ಇವೆ. ಬಾಂಬ್ ಸ್ಫೋಟ ಇರ್ಬೋದು, ಮಿಸೈಲ್ ಅಟ್ಯಾಕ್ ಇರ್ಬೋದು, ಈ ದಾಳಿಗಳು ಮುಂದುವರಿತಾನೆ ಇದ್ದಾವೆ. ಮತ್ತೊಂದು ಕಡೆ ಐರೋಪ್ಯ ರಾಷ್ಟ್ರಗಳು ಈ ಯುದ್ಧ ನಿಲ್ಲಿಸೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ಅದ್ಯಾವುದಕ್ಕೂ ಕೂಡ ಸೊಪ್ಪು ಹಾಕ್ತಾ ಇಲ್ಲ ಇರಾನ್ ಹಾಗೂ ಇಸ್ರೇಲ್. ಇರಾನ್ನ ಅಯಾತುಲ್ಲಾ ಖಮೇನಿನೂ ಇದೇ ರೀತಿಯಾಗಿ ದಾಳಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ. ದಾಳಿಗಳು ನಡೀತಾ ಇದೆ. ಇತ್ತ ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಕೂಡ ಬಗ್ತಾ ಇಲ್ಲ. ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಇಸ್ರೇಲ್ ಜೊತೆಗೆ ಸೇರಿಕೊಂಡು ಇರಾನ್ ಮೇಲೆ ದಾಳಿ ಮಾಡ್ತೀನಿ ಅಂತಿದ್ದಾರೆ. ಎಚ್ಚರಿಕೆ ಮೇಲೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಹಂಗಿದ್ರೂ ಕೂಡ ಇರಾನ್ ಇಸ್ರೇಲ್ ನಡುವಿನ ದಾಳಿಗಳು ಎಷ್ಟು ಭೀಕರ ಆಗ್ತಾ ಇವೆ ನೀವು ಗಮನಿಸ್ತಾ ಇದ್ದೀರಾ. ಕಮಾಂಡರ್ ಸೆಂಟರ್ಗಳ ಮೇಲೂ ಕೂಡ ಇರಾನ್ ದಾಳಿಯನ್ನು ನಡೆಸಿದೆ. ಆಸ್ಪತ್ರೆ ಮೇಲೆ, ಜೊತೆಗೆ ಇಸ್ರೇಲ್ನ ಪ್ರಮುಖ ಸ್ಥಳಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ವಿಮಾನ ನಿಲ್ದಾಣಗಳನ್ನು ಕೂಡ ಬಿಡ್ತಾ ಇಲ್ಲ. ಬೆನ್ ಗುರಿಯಾನ್ ವಿಮಾನ ನಿಲ್ದಾಣವನ್ನೇ ಗುರಿಯಾಗಿಸ್ಕೊಂಡು ಅಲ್ಲೂ ಕೂಡ ಮಿಸೈಲ್ ಅಟ್ಯಾಕ್ ಮಾಡಿದೆ. ಮಿಸೈಲ್ ಅಟ್ಯಾಕ್ನಿಂದಾಗಿ ಈಗ ಇಸ್ರೇಲ್ನ ಅನೇಕ ಭಾಗಗಳಲ್ಲಿರುವಂಥ ಜನರು ಪಾಪ ತತ್ತರಿಸಿ ಹೋಗ್ತಾ ಇದ್ದಾರೆ. Jauh kan?